ನಿಮ್ಮನ್ನ ಚುನಾವಣೆಯಲ್ಲಿ ಯಾಕೆ ಸೋಲ್ಸಿದ್ರು ಜನ, ಮುಂದೆ ಯಾಕೆ ನಿಮ್ಮನ್ನ ಆಯ್ಕೆ ಮಾಡ್ತಾರೆ ನಿಮ್ಗೆ ಅನ್ಸುತ್ತೆ? ಬಹಳ ಮುಖ್ಯವಾಗಿ ನಾವು ತುಂಬಾ ಒಳ್ಳೆ ಕೆಲಸಗಳನ್ನ ನಾವು ನಮ್ಮ ಸರ್ಕಾರದಲ್ಲಿ ನಿಜಕ್ಕೂ ಹೇಳಬೇಕು ಅಂದ್ರೆ ಬಹಳಷ್ಟು ಅಭಿವೃದ್ಧಿಗಳನ್ನು, ಕೋವಿಡ್ ಅಂತ ಮಾರಕ ಕಾಯಿಲೆಯನ್ನ ಬಹಳ ಪರಿಣಾಮಕಾರಿ ಇಡೀ ಭಾರತದಲ್ಲಿ ಕರ್ನಾಟಕ ಬಹಳ ಉತ್ತಮವಾಗಿ ನಿರ್ವಹಣೆಯನ್ನು ಮಾಡಿರುವಂಥದ್ದು ಮಾಡಿದ್ದೀವಿ. ಜನರ ಜೀವನ ಉಳಿಸಿದ್ದೀವಿ, ಜನರ ಸೇವೆನ ಸಲ್ಲಿಸಿದ್ದೀವಿ. ಕೋವಿಡ್ ಅಂತ ಮಹಾಮಾರಿಯ ಕಾಯಿಲೆಯ ಸಂದರ್ಭದಲ್ಲಿ. ಎರಡನೇದು ಅಭಿವೃದ್ಧಿ, ಮೂಲಭೂತ ಸೌಕರ್ಯ ನೀವು ನೋಡಿ, ಎಲ್ಲ ಕಡೆ ನೀರಾವರಿ ಯೋಜನೆಗಳಿಂದ ಹಿಡಿದು ಮೂಲಭೂತ ಸೌಕರ್ಯದಿಂದ ಹಿಡಿದು ಅಭಿವೃದ್ಧಿಗೆ ಅತಿ ಹೆಚ್ಚಿನ ಹಣವನ್ನು ಖರ್ಚು ಮಾಡಿದಂಥ ಸರ್ಕಾರ ನಮ್ಮ ಸರ್ಕಾರ. ಅದು ಏನು ಅಂದರೆ ಒಂದು ಸ್ವಲ್ಪ ಅವಧಿ ಕಮ್ಮಿ ಆಗಿತ್ತು ನಮಗೆ. ನಾವು ಅನುಷ್ಠಾನ ಮಾಡಿದಂಥ ಕಡಿಮೆ ಮಾಡೋಕ್ಕೆ, ತಿಳಿಸ್ಲಿಕ್ಕೆ ಅನುಮಾನಗಳು ಏನೇನೋ ಅಪಪ್ರಚಾರ, ಕಾಂಗ್ರೆಸ್ನವರು ಅಪಪ್ರಚಾರ ಮಾಡಿ ಎಲ್ಲಾರನ್ನೂ ಎತ್ಕಟ್ಟೋದ್ರಲ್ಲಿ, ನಮ್ಮ ವಿರುದ್ಧವಾಗಿ ಎತ್ಕಟ್ಟೋದ್ರಲ್ಲಿ ಭಾಳ ಯಶಸ್ವಿಯಾಗಿ ಮತ್ತು ಗ್ಯಾರಂಟಿ ಸುಳ್ಳುಗಳನ್ನು, ಗ್ಯಾರಂಟಿಯನ್ನು ಹೇಳಿನೇ ಇವತ್ತು ಜನಕ್ಕೆ ನಾವು ಕೊಡ್ತೀವಿ ಅಂತ ಗ್ಯಾರಂಟಿಗಳು ಹೇಳೋವಂಥದ್ದು, ನಮ್ಮ ಒಳ ಮೀಸಲಾತಿ, ಇನ್ನೊಂದು ಮತ್ತು ನಿರಾಧಾರವಾದಂಥ ಭ್ರಷ್ಟಾಚಾರದ ಆಪಾದನೆ ಮಾಡಿದ್ವಿ, ಮತ್ತು ಕೋವಿಡಿನ ವಿಚಾರದಲ್ಲೂ ಆಪಾದನೆ ಮಾಡಿದ್ವಿ. ಈ ರೀತಿ ಸಾವಿನ ಮೇಲೆ ಹಣ ಮಾಡಿದ್ರು ಅಂತ ಅಪಪ್ರಚಾರ ಏನು ಮಾಡಿದ್ರು, ನಾವು ಪ್ರಾಬ್ಲಿ ನಾವು ಹಗುರವಾಗಿ ತೊಗೊಂಡು ಅನಿಸುತ್ತೆ. ಇವ್ರು ಭ್ರಷ್ಟಾಚಾರದ ಆಪಾದನೆ ಕೌಂಟರ್ ಮಾಡಲಿಲ್ಲ, ಸ್ಟ್ರಾಂಗ್ ಕೌಂಟರ್ ಮಾಡಲಿಲ್ಲ. ನಾವು ಸ್ಟ್ರಾಂಗ್ ಕೌಂಟರ್ ಮಾಡಬೇಕಿತ್ತು. ಮತ್ತು ನಮ್ಮ ಸಾಧನೆಯನ್ನು ಇನ್ನೂ ಬಲವಾಗಿ ನಾವಂದ್ರೆ ಟೇಕನ್ ಫಾರ್ ಗ್ರಾಂಟೆಡ್ ಅಂದ್ಕೊಂಡ್ಬಿಟ್ಟಿದ್ದೆ. ನಾವು ಚೆನ್ನಾಗಿ ಕೆಲಸ ಮಾಡಿದ್ದೀವಿ, ನಮ್ಮ ಪರವಾಗಿದೆ ಅಲೆ ಅನ್ನೋಂಥ ತಪ್ಪು ಗ್ರಹಿಕೆನಲ್ಲಿದ್ದು, ಹಾಗಾಗಿ ನಮಗೆ ಅದರ ಶಿಕ್ಷೆ ಸಿಗುವಂಥದ್ದಾಯಿತು.